ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಒಂದು ಕ್ರಿಸ್ಪಿಯಾಗಿ ಹೆಲ್ದಿಯಾಗಿರ್ತಕ್ಕಂಥ ಒಂದು ಜೋಳದ ಹಿಟ್ಟಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲೆಲ್ಲ ಬೆಳಗ್ಗೆ ಎದ್ದರೆ ರೋಟಿ ಚಪಾತಿ ತಿಂದು ಬೇಸರ ಆಗಿರುತ್ತೆ. ಬಟ್ ಅದೇ ಜೋಳದ ಹಿಟ್ಟಿನಿಂದ ಕ್ರಿಸ್ಪಿಯಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ದೋಸೆ ದೊಡ್ಡವರಿಂದ ಹಿಡ್ಕೊಂಡು ಮಕ್ಕಳವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕಪ್ದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹೊಟ್ಟು ಅಂತ ಹೇಳ್ತಿಲ್ಲ ನಮ್ಮ ಕಡೆ ಎಲ್ಲ, ಆ ರೀತಿ ಎಲ್ಲ ಇದ್ದರೆ ಒಂದು ಸ್ವಲ್ಪ ಚಾನ್ಸಿ ತೊಗೊರಿ, ಇನ್ನೂ ಚೆನ್ನಾಗಿರುತ್ತೆ. ಒಂದು ಉಳ್ಳಾಗಡ್ಡೆನ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ, ಒಂದು ಸ್ವಲ್ಪ ಇನ್ನೂ ಹೆಲ್ದಿಯಾಗಿರಲಿ ಅಂತ ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಶುಂಠಿ ಮತ್ತು ಹಸಿಮೆಣಸಿಕಾಯನ್ನ ಜಜ್ಜಿ ಸೇರಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನಾನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಪುದೀನ ಆಪ್ಷನಲ್ ಇದೆ, ನೀವು ಬೇಡ ಅಂತಂದರೆ ಬಿಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ನಾವು ಸ್ಟಾರ್ಟಿಂಗ್ ನೀರು ಹಾಕ್ದೇನೆ ಈ ರೀತಿ ಎಲ್ಲ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ನೀರನ್ನು ಸೇರಿಸ್ಕೊತಾ ಹೋಗೋಣ. ಈಗ ನಾನು ಫಸ್ಟಿಗೆ 1 ಕಪ್ಪನ್ನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಈ ರೀತಿ ಅದನ್ನು ನೀರಿನಲ್ಲಿ ಈ ಹಿಟ್ಟನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿದ ತಕ್ಷಣ ಇದು ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಮ್ಗೆ ತಿರುಗ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಸ್ವಲ್ಪ ಚೆನ್ನಾಗಿ ನಾವು ನಿಧಾನವಾಗಿ ಇದನ್ನ ಈ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಇದು ತಿರುಗೋದಿಲ್ಲ, ಅದಕ್ಕೋಸ್ಕರ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ. ಇವಾಗ ಮತ್ತೆ ಒಂದು ಕಪ್ಪದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವು ನಿಧಾನವಾಗಿ ನೀರಿನಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ಪೀಡ್ ಮಾಡಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಒಂದು ಕಪ್ಪದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 3 ಕಪ್ದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಈ ಒಂದು ಜೋಳದ ಹಿಟ್ಟಿನ ದೋಸೆ ಕನ್ಸಿಸ್ಟೆನ್ಸಿ ಮಜ್ಜಿಗೆ ಇರುತ್ತಲ್ಲ, ಆ ರೀತಿ ತಿಳುವಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಹಿಟ್ಟು ಗಟ್ಟಿ ಆಗಬಾರ್ದು, ತಿಳುವಾಗಿರಬೇಕು. ಗಟ್ಟಿಯಾಗಿದ್ರೆ ಏನಾಗುತ್ತೆ, ದೋಸೆ ನಮಗೆ ತೂ ಹೋಲ ಅಂತ ಹೇಳ್ತೀವಲ್ಲ, ಆ ರೀತಿ ಬರೋದಿಲ್ಲ, ಒಂಥರ ರೊಟ್ಟಿ ಥರ ಬರುತ್ತೆ. ಅದಕ್ಕೋಸ್ಕರ ಇದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ತಿಳು ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ದೋಸೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನಾನು ತಿಳುವಾಗಿಟ್ಟಿದ್ದೇನೆ ಅಂತ. ಇವಾಗ ಅದ್ರ ಜೊತೆ ನಾನು ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಚಟ್ನಿನ, ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ನಿಮಗೆ ಬೇಕಂದ್ರೆ ಹಾಕೋಬೋದು, ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಹೋಟೆಲೆಲ್ಲ ಕೊಬ್ಬರಿ ಚಟ್ನಿ ತಿಂತಾ ಇದ್ರಲ್ಲ, ಆ ಟೇಸ್ಟ್ ಕೊಡುತ್ತೆ. ಮತ್ತು ಒಂದು ಸ್ವಲ್ಪ ನಾನು ಪುಟಾಣಿ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಸಾಫ್ಟಾಗಿ ನುಣ್ಣಾಗಿದ್ದನ್ನು ಈ ರೀತಿ ಚಟ್ನಿ ರೆಡಿ ಮಾಡ್ಕೊಂಡ್ರೆ ಅದರ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಗ್ರೀನ್ ಚಟ್ನಿ ಆದರೂ ತೊಗೋಬೋದು, ಟೊಮೆಟೊ ಚಟ್ನಿ ತೊಗೋಬೋದು. ಆಮೇಲೆ ನೀವು ಇಲ್ಲಾಂದರೆ ಪೊಟ್ಯಾಟೊ ಪಲ್ಯ ಆದರೂ ಮಾಡ್ಕೋಬೋದು. ಯಾವ್ದು ಬೇಕಾದ್ರೂ ತುಂಬ ಸೈಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಆಗಲಿಕ್ಕೆ ಎಣ್ಣೆ ಕಾಯಿಟ್ಟು ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈ ರೀತಿ ನಾನು ಹಾಕ್ಕೊಂಡು ಮೇಲೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಇವಾಗ ನಾವು ದೋಸೆ ಮಾಡೋಣ. ದೋಸೆ ಮಾಡೋಕ್ಕೆ ನಾನಿಲ್ಲಿ ಸೈಡಿಗೆ ದೋಸೆ ಹಂಚನ್ನು ಕಾಯೋಕ್ಕಿಟ್ಟಿದ್ದೆ. ಈ ದೋಸೆ ನಾವು ಮಾಡಬೇಕಾದ್ರೆ ನಾನ್ ಸ್ಟಿಕ್ ತವಾ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನಾನ್ ಸ್ಟಿಕ್ ಸಾಧ್ಯ ಆದಷ್ಟು ನೀವು ನಾನ್ ಸ್ಟಿಕ್ ತವಾನೇ ತೊಗೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಟಿಶ್ಯೂನ ಒಂದು ಕಾಟನ್ ಬೇರಿಂದನೇ ಸಹಾಯದಿಂದ ಈ ರೀತಿ ನಾವು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಇನ್ನು ನಾವು ಇದು ಲಿಕ್ವಿಡ್ ಹಾಕಬೇಕಾದ್ರೆ ಒಂದು ಸ್ಟೀಲ್ ಕಪ್ಪನ್ನು ತೊಗೊಳ್ಳಿ. ಸ್ಟೀಲ್ ಕಪ್ದಿಂದ ಈ ರೀತಿ ನಾವು ಇದ್ರ ಮೇಲೆ ಹಾಕಬೇಕು. ಇಲ್ಲಿ ನಾನು ಹೇಳಿದ್ನಲ್ಲ, ಎಷ್ಟು ಲಿಕ್ವಿಡ್ ಇರುತ್ತೆ ಈ ರೀತಿ ನಮಗೆ ಜಾಳಿದಾರಾಗಿ ಹೋಲಾಗಿ ಬರುತ್ತೆ. ಅದು ನಿಮ್ಗೆ ಗಟ್ಟಿ ಅಂತ ಅನಿಸಿದ್ರೆ ಆವಾಗ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ಅದು ಡ್ರೈ ಅಂತ ಅನಿಸಿದ ಮೇಲೆ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕ್ಬೋದು. ಎಣ್ಣೆನೋ ತುಪ್ಪನೋ ಬಟರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಮತ್ತು ಇದರಲ್ಲಿ ಫಸ್ಟಿಗೆ ನಾವು ಗ್ಯಾಸ್ ತೆವೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ನಾವು ಅದು ದೋಸೆ ಹಿಟ್ಟನ್ನು ಹಾಕೊಂಡಾದ್ಮೇಲೆ ಕಡಿಮೆ ಊರಲ್ಲಿ ನಾವು ಬೇಯಿಸ್ಕೋಬೇಕು. ಆದಷ್ಟು ಮಟ್ಟಿಗೆ ಇದಕ್ಕೂ ಸ್ವಲ್ಪ ಸ್ಪೇಷನ್ಸ್ ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗೆಲ್ಲ ಸೈಡೆಲ್ಲ ಬಿಡ್ತಾ ಇದೆ. ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡ್ಬೋದು. ತುಂಬ ಕಲರು ಗೋಲ್ಡನ್ ಕಲರ್ ಆಗಿ ಬಂದಿದೆ, ಅಷ್ಟು ಇದು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ದೋಸೆ ಎಷ್ಟು ಸಖತ್ತಾಗಿ ಬಂದಿದೆ. ಅದೇ ರೀತಿ ಇನ್ನೊಂದು ದೋಸೆನ ಹಾಕೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ.
ಇವಾಗಿದು ಸ್ವಲ್ಪ ಅದು ಡ್ರೈ ಆದಮೇಲೆ ನಾವು ಎಣ್ಣೆನ ಹಾಕೋತಾ ಇದ್ದೀನಿ. ಈ ರೀತಿ ಸೈಡಿಗೆಲ್ಲ ಇದು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ನಿಧಾನವಾಗಿ ಇದು ಬೇಯ್ಕೋತಾ ಬಂದಮೇಲೆ ಇದಕ್ಕೆ ಗ್ಯಾಸನ್ನು ಜಾಸ್ತಿ ಇಟ್ಕೋಬಾರ್ದು. ಹೈ ಟು ಮೀಡಿಯಮ್ ಅಂತ ಹೇಳ್ತೀವಲ್ಲ, ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು. ಇಲ್ಲ ಅಂತಂದರೆ ನೀವು ಗ್ಯಾಸು ಉರಿ ಕಡಿಮೆ ಇರುತ್ತೆ, ತವಾ ದೊಡ್ಡದಿರುತ್ತೆ ಅಂದರೆ ಎಲ್ಲ ಕಡೆ ಇದು ದೋಸೆ ಬೇಯೋದಿಲ್ಲ. ಈ ರೀತಿ ಒಂದು ಸ್ವಲ್ಪ ಮೂಮೆಂಟ್ ಮಾಡಿ ನೀವು ತಿರ್ಸ್ಕೊಂಡ್ರೂ ಚೆನ್ನಾಗಿದು ಬೇಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಗೋಲ್ಡನ್ ಕಲರ್ ಯಾವ ರೀತಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು. ಇದು ನೋಡಿದ್ರೆ ನಿಮಗೆ ಜೋಳದ ಹಿಟ್ಟಿನ ದೋಸೆ ಅಂತ ನಂಬೋಕೆ ಆಗೋದಿಲ್ಲ. ಈ ರೀತಿ ಚಟ್ನಿ ಯಾವ್ದು ಬೇಕಾದರೂ ನೀವು ಸೈಡ್ ಡಿಶ್ ಆಗಿ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.